ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಟ್ಟಿಗೆ ಡಾನ್ಸ್ ಕೊಲಾಬರೇಷನ್ ಮಾಡಲು ಬಯಸಿದ್ದೇವೆ ಇನ್ ಆನರ್ ಆಫ್ ಅಪ್ಪು ಸರ್. ನಾವೆಲ್ಲರೂ ಅಪ್ಪು ಸರ್ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇವೆ. ಮಾರ್ಚ್ 17 ಅವರ ಬರ್ತ್ ಆ್ಯನಿವರ್ಸರಿ. ಅದಕ್ಕೆ ನಾವು ಅವರಿಗೆ ಹಾಡುಗಾಗಲಿ ಡಾನ್ಸ್ ಮಾಡ್ತಿದ್ದೇವೆ. ಮತ್ತು ಇಂದ್ರಜಿತ್ ಸರ್ ಅವರು ತಮ್ಮ ಮಗನ ಸಮರ್ಜಿತ್ ಅವರು ಮೊದಲನೇ ಚಿತ್ರ ಡೈರೆಕ್ಟ್ ಮಾಡ್ತಿದ್ದಾರೆ. ಚಿತ್ರ ಹೆಸರು ಗೌರಿ. ಆ್ಯಂಡ್ ಅವರೆಲ್ಲರಿಗೂ ಸಿನಿಮಾ 100 ಡೇಸ್ ಓಡಲಿ ಎಂದು ಹಾರೈಸುತ್ತೇನೆ. ಆ್ಯಂಡ್ ಆಲ್ ದ ಸಕ್ಸಸ್ ಟು ಯು ಸರ್ ಆ್ಯಂಡ್ ಸಮರ್ಜಿತ್. ತುಂಬ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ನಾವು ಇವತ್ತು ಈ ಸಮಯದಲ್ಲಿ ನಮ್ಮ ಗೌರಿ ಚಿತ್ರದ ಶೂಟಿಂಗ್ ಕೊನೆ ಬಿಡ್ಸಲಿದ್ದೀವಿ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಜೊತೆ ತಾನ್ಯಾ ಹೋಪ್ ಅವರು ಒಂದು ಡ್ಯಾನ್ಸ್ ಕೊಲಾಬ್ರೇಷನ್ ಮಾಡ್ತಾಯಿದ್ದೀವಿ. ಅವರು ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ನಾವಿವತ್ತು ಮಾಡ್ತಾ ಇರೋದು ಅಪ್ಪು ಸರ್ಗೆ ಒಂದು ಡೆಡಿಕೇಶನ್ ಆಗಿ. ಎಲ್ಲರಿಗೂ ಗೊತ್ತಿರೋಂಗೆ ಅಪ್ಪು ಸರ್ ನಮ್ಮ ಚಿತ್ರರಂಗದ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೋದು. ಎಷ್ಟೊಂದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅವರು. ಹಾಗೂ ನಾನು ಕೂಡ ಅವ್ರು ನೋಡೇ ತುಂಬ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲ್ತಿದ್ದೀನಿ. ನಮ್ಮ ಮೋಹನ್ ಸರು, ನಮ್ಮ ಮೋಹನ್ ಮಾಸ್ಟ್ರು ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿ ಸೂಪರಾಗಿ ಬಂದಿದೆ. ಸೊ ಅದು ಚಿತ್ರ ಬಗ್ಗೆ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಅಪ್ಪಾಜಿ ಸರಿಯಾಗಿ ಹೇಳ್ತಾರೆ. ಬಟ್ ನಮ್ಮ ಚಿತ್ರಕ್ಕೆ ದಯವಿಟ್ಟು ಆಶೀರ್ವದಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸೊ ತುಂಬ ಥ್ಯಾಂಕ್ ಯು. ಆಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿ. ಥ್ಯಾಂಕ್ ಯು ಸರ್. ನಮ್ಮ ಮಿತ್ರರಿಗೆ, ಟಿ ವಿ ಚಾನಲ್ ಅವ್ರಿಗೆ, ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದವ್ರಿಗೆ, ಛಾಯಾಗ್ರಾಹಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತು ಬಂದಿದ್ದೀರಾ. ಹಿರಿಯ ಪತ್ರಕರ್ತರು ಬಂದಿದ್ದಾರೆ. ಇವೆಲ್ಲ ಇಲ್ಲಿ ಬಂದು ನಮ್ಮ ಜೊತೆ ಇವತ್ತು ಈ ಸಮಯ ಕಳೀತಾ ಇರೋದು ತುಂಬ ಧನ್ಯವಾದಗಳು. ಮತ್ತು ಇವತ್ತಿನ ಒಂದು ಸಂದರ್ಭ ಏನಂದರೆ, ಇಲ್ಲಿ ತಾನ್ಯಾ ಹೋಪ್ ಅವರು ಮುಂದೆ ಬಂದು ಇವತ್ತು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ. ತಾನ್ಯಾ ಹೋಪ್ ಅವರು ಇವತ್ತು ಗೌರಿ ಸಿನಿಮಾ ತಂಡಕ್ಕೆ ಅವರ ಒಂದು ಸೇರ್ಪಡೆ ಮತ್ತು ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ಮಾಡ್ತಾಯಿದ್ದೀವಿ. ಅದರ ರಿಹರ್ಸಲ್ಸ್ ನಡೀತಾ ಇತ್ತು ಇಲ್ಲಿ. ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟುಹಬ್ಬ ಮಾರ್ಚ್ 17. ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಾಂಗನ್ನು, ಪುನೀತ್ ಅವರೇ ಸಾಂಗನ್ನು ತಾನ್ಯಾ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ, ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ. ಮತ್ತು ಮಾರ್ಚ್ 17 ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ಜೊತೆಗೂಡಿಸಿ ರಿಲೀಸ್ ಮಾಡ್ತೀವಿ. ಮತ್ತು ಇದಾದ ನಂತರ ತಾನ್ಯಾ ಹೋಪ್ ಅವರು ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಬಂದು ನೀವು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ, ಇನ್ಫ್ಯಾಕ್ಟ್ ಇವತ್ತು ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆದರೆ ಇನ್ನೊಂದೇನು ಅಂತಂದರೆ, ಅವ್ರಿಗೆ ನೀವೆಲ್ಲ ಪ್ರಶಂಸೆಯ ಮಾತುಗಳನ್ನ ಆಡಬೇಕು. ಯಾಕೆ ಅಂತಂದರೆ, ಅವರ ತಾಯಿ ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಈ ಒಪ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಮಿಟ್ಮೆಂಟಿಂದ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಮತ್ತು ಸಮರ್ಜಿತ್ ಕೂಡ ಮುರಳಿ ಮಾಸ್ಟರ್ ಮೂಲಕ 2 ವರ್ಷ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದ. ಮುರಳಿ ಮಾಸ್ಟ್ರು ಪಾಪ ಅವರು ಶೂಟಿಂಗ್ ಸಂದರ್ಭದಲ್ಲಿ ಎಲ್ಲೋ ಸ್ಟಕ್ ಆಗಿದ್ರೆ ಬರ್ತಾಯಿದ್ದಾರೆ. ಅವರು ಇವನಿಗೆ ಟ್ರೈನ್ ಮಾಡಿದ್ರು 2 ವರ್ಷ. ಅವನ ಒಂದು ಥಿಯೇಟರು ಮತ್ತು ಡ್ರಾಮಾ ಗ್ರ್ಯಾಜುಯೇಷನ್ನು, ಅದರಲ್ಲಿ ಒಂದು ಪದವಿ ಪಡೆದಾದ್ಮೇಲೆ ಡ್ಯಾನ್ಸು, ಆ್ಯಕ್ಷನ್ನು ಕಲಿಬೇಕಾದ್ರೆ ಮುರಳಿ ಮಾಸ್ಟ್ರು 2 ವರ್ಷ ಟ್ರೈನ್ ಮಾಡಿದ ನಂತರ ಮೋಹನ್ ಮಾಸ್ಟ್ರ್ ಕೆಳಗೆ ಅವರ ಗರಡಿಯಲ್ಲಿ ಕೂಡ ಕಲಿತ. ಮತ್ತು ಇವತ್ತು ಇಡೀ ಸಿನಿಮಾದ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ, ಡ್ಯಾನ್ಸ್ ಡೈರೆಕ್ಷನ್ನ ಮೋಹನ್ ಮಾಸ್ಟ್ರು ಮಾಡಿದ್ದಾರೆ. ಹಲವಾರು ಸಾಂಗ್ಸ್ ಇದೆ ಸಿನಿಮಾನಲ್ಲಿ. ಆ ಎಲ್ಲ ಸಾಂಗ್ ಕೂಡ ಡ್ಯಾನ್ಸ್ ಕೊರಿಯೋಗ್ರಫಿ ಮೋಹನ್ ಮಾಸ್ಟ್ರು ಮಾಡೋದು. ಮತ್ತು ಅದಕ್ಕೂ ಅಷ್ಟೇ ಇವನಿಗೆ ಒಂದು 3 ತಿಂಗಳಿಂದ 4 ತಿಂಗಳು ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡಿ ಟ್ರೈನ್ ಮಾಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನೇ ಅದನ್ನು ಹೇಳಿದ್ರೆ ಅದು ಸರಿ ಹೋಗಲ್ಲ. ನೀವು ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ನನಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ. ಮತ್ತು
ಇವತ್ತು ಪುನೀತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ವಿ ಆಲ್ ಮಿಸ್ ಹಿಮ್. ಮತ್ತು ಅದರ ಸಂದರ್ಭದಲ್ಲಿ ತಾನ್ಯಾ ಹೋಪ್ ಅವ್ರು ಮುಂದೆ ಬಂದು ಸಮರ್ಜಿತ್ ಮುಂದೆ ಬಂದು ಈ ಥರ ಒಂದು ಮಾಡೋಣ, ಒಂದು ಡೆಡಿಕೇಟ್ ಮಾಡೋಣ, ಪುನೀತ್ ಸರ್ ಅವ್ರಿಗೆ ಅವ್ರ ಹುಟ್ಟಿದಬ್ಬದ ದಿನ ಒಂದು ಅವ್ರ ಸಾಂಗನ್ನೇ ಡ್ಯಾನ್ಸ್ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಕಡೆನೂ ಆ ಒಂದು ಸಾಂಗ್ ರಿಲೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡೋಣ ಅಂತಂದಾಗ ಒಂದು ಅದ್ಭುತವಾದ ಐಡಿಯಾ ಅಂತ ನನಗೆ ಅಂದ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಗೌರಿ ಸಿನಿಮಾ 90% ಶೂಟಿಂಗ್ ಆಗಿದೆ. ಅದು ಇನ್ನೊಂದು ಸರಿ ಸೇರಿದಾಗ ಅದ್ರ ಬಗ್ಗೆ ಡೀಟೇಲಾಗಿ ಗೌರಿ ತಂತ್ರಜ್ಞರು ಮತ್ತು ಆರ್ಟಿಸ್ಟು ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ಇವತ್ತು. ಯಾಕಂದರೆ ದಿಸ್ ಇಸ್ ಟುಡೇ ಪುನೀತ್ ಹಾಗೂ ತಾನ್ಯಾ ಹೋಪ್ ಆ್ಯಂಡ್ ಸಮರ್ಜಿತ್ ಲಂಕೇಶ್ ಇವ್ರು 3 ಜನದ ಒಂದು ಸಮಯ ಇದು, ಅವರ ಒಂದು ಕಾರ್ಯಕ್ರಮ ಇದು ಪುನೀತ್ ಸಲುವಾಗಿ ಅಂತ ಹೇಳ್ಬೋದು ಅಷ್ಟೇ. ಪ್ರಶ್ನೆ ಇದೆಯಾ ಮನು ಅವರೇ? ಅಫ್ಕೋರ್ಸ್ ಸಾಂಗ್ ಬರುತ್ತೆ, ಒಂದು ಪ್ರಮೋಷ್ನಲ್ ಸಾಂಗು, ಅದಕ್ಕೆ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ ಇವತ್ತು. ಸಿನಿಮಾ ಇರುತ್ತೆ, ಸಿನಿಮಾ ಇರುತ್ತೋ ಇಲ್ವೋ ನೋಡಬೇಕು, ಬಟ್ ಪ್ರಮೋಷ್ನಲ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಪ್ರಮೋಟ್ ಮಾಡ್ತಾಯಿದ್ವಿ. ಸಿನಿಮಾ ಸಾಂಗನ್ನೇ ಇಟ್ಕೊಂಡು ಅದನ್ನು ತಾನ್ಯಾ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಅದನ್ನು ಪರ್ಫಾರ್ಮ್ ಮಾಡ್ತಾರೆ, ಅದನ್ನು ಪ್ರಮೋಟ್ ಮಾಡ್ತೀವಿ. ಆ ಸಾಂಗನ್ನು ಪ್ರಮೋಷ್ನಲ್ ಸಾಂಗ್ ಮಾಡ್ತೀವಿ. ಯಾಕಂದರೆ ತಾನ್ಯಾ ಹೋಪ್ ಅವರು ನಿಮಗೆ ಗೊತ್ತಿದೆ, ಅದ್ಭುತವಾದ ಡ್ಯಾನ್ಸರು, ಎಕ್ಸ್ಟ್ರಾಡನರಿ ಡ್ಯಾನ್ಸರ್ ಅವರು. ಈಗಾಗಲೇ ಅದ್ಭುತ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದಾರೆ. ಮತ್ತು ಇವಾಗಲೂ ಕೂಡ ವಿತೌಟ್ ರಿಹರ್ಸಲ್ಸ್ ಇವತ್ತು ಇದನ್ನು ಪರ್ಫಾರ್ಮ್ ಮಾಡಿದ್ದವರು. ಅದು ಎಕ್ಸ್ಟ್ರಾಡನರಿ ಅಂತ. ಥ್ಯಾಂಕ್ ಯು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪುನೀತ್ ಅವ್ರಿಗೆ ಒಂದು ಡೆಡಿಕೇಶನ್ ಇಟ್ಕೊಂಡು ಇದನ್ನು ಮಾಡಿರೋದು ಸಾಮಾಜಿಕ ಜಾಲತಾಣಕ್ಕೆ. ಯಾಕಂದರೆ ಹಲವಾರು ಯೂಟ್ಯೂಬರ್ಸ್ನ ಕೇಳಿದಾಗ ಈ ಥರ ಒಂದು ನೀವು ಮಾಡಬೇಕು ಅಂತಂದಾಗ ಒಂದು ಸಂದರ್ಭ ಹುಡುಕ್ತಾ ಇದ್ವಿ. ಪುನೀತ್ ಒಂದು ಹುಟ್ಟಿದಬ್ಬಕ್ಕಿಂತ ದೊಡ್ಡ ಸಂದರ್ಭ ಇಲ್ಲ, ಅದಕ್ಕೆ ಇದೊಂದು ಸಾಮಾಜಿಕ ಜಾಲತಾಣದಿರುತ್ತೆ. ಆದರೆ ಒಂದು ಪ್ರಮೋಷ್ನಲ್ ಸಾಂಗ್ ಅಂತೂ ಕಂಪ್ಲೀಟ್ ಶೂಟ್ ಮಾಡ್ತಾಯಿದ್ದಾರೆ. ಹೌದು, ಬೇರೆ ಲೊಕೇಶನ್ ಮಾಡ್ತಾರೆ. ಇದು ರಿಹರ್ಸಲ್ಲಿ. ಇಲ್ಲ, ತಾನ್ಯಾ ಹೋಪ್ ಅವರು ಪ್ರಮೋಷನಲ್ ಸಾಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮುಂದೆ ಒಂದು ಸಿನಿಮಾನು ಮಾಡಬೇಕು ಅವ್ರ ಜೊತೆ ಅಂತ ಅಂದ್ಬಿಟ್ಟು ಮಾತುಕತೆ ಮಾತಾಡ್ತಾ ಇದ್ದೀನಿ. ಅಪ್ಪು ಅವರ ಹುಟ್ಟಿದಬ್ಬದ ದಿನ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ, ಡೆಡಿಕೇಟ್ ಮಾಡಿ ಗೌರಿ ಸಿನಿಮಾ ತಂಡದಿಂದ. ಇಲ್ಲ, ಇದು ಫಿಲಮಲ್ಲಿರಲ್ಲ, ಬಟ್ ಫಿಲಮಲ್ಲಿ ಪುನೀತ್ ಅವ್ರ ವಿಷಯನೂ ಇದೆ. ಆದರೆ ಈ ಸಾಂಗು ಅವ್ರ ಹುಟ್ಟಿದಬ್ಬಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು. ಬಟ್ ಸಿನಿಮಾನಲ್ಲಿ ಅಪ್ಪು ಅವ್ರ ಬಗ್ಗೆ ಅವರ ಒಂದು ವಿಷಯ ಕೂಡ ಇದ್ದೇ ಇದೆ ಸಿನಿಮಾನಲ್ಲಿ. ಇಲ್ಲ, ಸಾನ್ಯಾ ಅಯ್ಯರ್ ಇವತ್ತು ಇಂಗ್ಲೀಷ್ ಹೇಳಬೇಕು ಅಂದರೆ ಟುಡೇ ಈಸ್ ಅ ಡೇ ಫಾರ್ ತಾನ್ಯಾ ವಿತ್ ಅ ಲಾಟ್ ಆಫ್ ಹೋಪ್. ನೆಕ್ಸ್ಟ್ ವಿಲ್ ಬಿ ಸಾನ್ಯಾ ವಿತ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಇವತ್ತು ಸಾಕಷ್ಟು ತಾನ್ಯಾ ಅವರ ಭರವಸೆಯ ಒಂದು ದಿನ ಇವತ್ತು. ಮುಂದೆ ಸಾನ್ಯಾ ಅವರ ಖುಷಿಯ ದಿನವೂ ಇದ್ದೇ ಇರುತ್ತೆ. ಆವಾಗ ಗೌರಿಯ ಒಂದು ಸಿನಿಮಾ ಪ್ರಮೋಟ್ ಮಾಡಬೇಕಾದ್ರೆ ಅವರು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಟುಡೇ ಈಸ್ ತಾನ್ಯಾ ಹೋಪ್ ಮುಂದೆ ಬಂದು ಅವರೇ ಒಂದು ಸಾಂಗ್ ಮಾಡೋಣ, ಒಂದು ಪ್ರಮೋಷ್ನಲ್ ಸಾಂಗ್ ಮಾಡೋಣ, ಒಂದು ಅಪ್ಪುಗೆ ಡೆಡಿಕೇಟ್ ಮಾಡೋಣ ಅಂತ ಅಂದಾಗ ನನಗೆ ಖುಷಿ ಆಯ್ತು. ಯಾಕಂದರೆ ಅವ್ರು ಗ್ರೇಟ್ ಡ್ಯಾನ್ಸರ್, ವೆರಿ ಗುಡ್ ಡ್ಯಾನ್ಸರ್, ಹಿಟ್ ಕೊಟ್ಟರಂಥ ಒಂದು ನಟಿ. ಸೊ ಅವ್ರು ಮುಂದೆ ಬಂದು ಮಾಡೋಣ ಅಂತ ಅಂದಾಗ ನನಗೆ ಖುಷಿ ಆಯಿತು. ವೈ ಡೋಂಟ್ ವಿ ಡೂ ಇಟ್, ಒಂದು ಕೊಲಾಬ್ರೇಷನ್ ಯಾಕೆ ಮಾಡಬಾರ್ದು, ತಾನ್ಯಾ ಮತ್ತು ಸಮರ್ಜಿತ್ ಸೇರಿ ಪುನೀತಿಗೆ ಯಾಕೆ ಡೆಡಿಕೇಟ್ ಮಾಡ್ಬೋದು ಅಂತ ಒಂದು ಐಡಿಯಾ ಬಂತು. ಇಲ್ಲ, ಪ್ರಮೋಷ್ನಲ್ ಸಾಂಗಲ್ಲಿ ಅವ್ರು ಬರಲ್ಲ, ಬಟ್ ಸಿನಿಮಾನಲ್ಲಿದ್ದಾರೆ. ಅದೇ ನಿಮಗೆ ಎಕ್ಸ್ಟ್ರಾರ್ಡಿನರಿ ಟೈಟಲ್ ಪ್ರೋಗ್ರಾಮ್ಗೆ. ಆಮೇಲೆ ತಾನ್ಯಾ ಹೋಪ್ ಇದೆಯಲ್ಲ, ಲಾಟ್ ಆಫ್ ಹೋಪ್, ಆ್ಯಂಡ್ ಸಾನ್ಯಾ ವಿತ್ ಲಾಟ್ ಆಫ್ ಹ್ಯಾಪಿನೆಸ್. ಹೋಪ್ ಆ್ಯಂಡ್ ಹ್ಯಾಪಿನೆಸ್ ಕೂಡ ಬಂದರೆ ಚೆನ್ನಾಗಿರುತ್ತೆ. ಹೌದು, ಇವ್ರ ಜೊತೆನೂ ಕೆಲಸ ಮಾಡಿ ಖುಷಿಯಾಗಿದೆ. ನಮ್ಮ ಅಪ್ಪನೇ ಕೇಳಬೇಕು. ಆನ್ ಸ್ಕ್ರೀನು ನಾನು ಸಾನ್ಯಾ ಜೊತೆ ಮಾಡಿರೋದಕ್ಕೆ, ಅದು ನೋಡಿರೋದಕ್ಕೆ ನಾನು ಸಾನ್ಯಾ ಜೊತೆ ಅದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ಬಟ್ ತಾನ್ಯಾ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ.
ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬೇಜಾರು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ಥ್ಯಾಂಕ್ ಯು ಹೇಳಿದ್ದೀನಿ. ಥ್ಯಾಂಕ್ ಯು. ಇಲ್ಲಪ್ಪ, ಇಲ್ಲ, ಈ ಒಂದು ವೇದಿಕೆ ಸಮರ್ಜಿತ್ ಲಂಕೇಶ್ ಲಾಂಚ್ ಮಾಡ್ತಾ ಇರೋದು ಇವಾಗ. ನಾನು